ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ರಕ್ಷಣೆ ನೀಡುವ, ಭೂಮಿ ಆಕಾಶವನ್ನು ಉಂಟು ಮಾಡಿದ, ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಕುರಿತು ಧ್ಯಾನಿಸೋಣ ಪ್ರಿಯರೇ. ಆತನು ನಮಗಾಗಿ ಹುಟ್ಟಿದನು, ನಮಗಾಗಿ ಚಲಿಸಿದನು, ನಮಗಾಗಿ ಮಹತ್ ಕಾರ್ಯಗಳನ್ನು ಮಾಡಿದನು ಪ್ರಿಯರೇ. ನಮ್ಮನ್ನು ತಂದೆಯ ದೇವರಿಗೆ ಮಕ್ಕಳನ್ನಾಗಿ, ಸಮಾಧಾನ ಪಡಿಸುವವರಾಗಿ, ಶತ್ರುಗಳಾಗಿದ್ದ ನಮ್ಮನ್ನು ಮಿತ್ರರನ್ನಾಗಿಸಲು ತನ್ನ ದೇಹದ ಮುಖಾಂತರ ನಮ್ಮ ಪಾಪ ಹೊತ್ತುಕೊಂಡು ಕೆಡವಿ ಸಮಾಧಿ ಮಾಡಿ ಎದ್ದಿದ್ದಾನೆ ಪ್ರಿಯರೇ. ನಿನ್ನೆ ಯೇಸು ಕ್ರಿಸ್ತನ ಪರಮ ಪ್ರೀತಿಯನ್ನು ದೇವರು ತನ್ನ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ, ಈ ಲೋಕದಲ್ಲಿರೋ ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಪ್ರಿಯ ಕುಮಾರನನ್ನೇ ಬಲಿಯಾಗಲು ಕಳಿಸಿಕೊಟ್ಟಿದ್ದಾನೆ ಪ್ರಿಯರೇ. ಶಿಲುಬೆಯಲ್ಲಿ ಬಲಿಯಾದನು ಪ್ರಭು. ಆತನು ಶುಕ್ರವಾರ ಸಾಯಂಕಾಲ ಸಮಾಧಿ ಮಾಡಲ್ಪಟ್ಟನು. ಹೌದು ಪ್ರಿಯರೇ, ಆ ಸಮಾಧಿಯಲ್ಲಿ ಏನು ನಡೆಯುತ್ತೆ ಎನ್ನುವ ವಿಷಯವನ್ನು ನೋಡೋಣ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ. ಅಂಶ ಪ್ರಿಯರೇ, ಯೇಸು ಕ್ರಿಸ್ತನು ದೇಹದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮದಲ್ಲಿ ಬದುಕುವನಾದನು. ಹೌದು ಪ್ರಿಯರೇ, ನನ್ನೊಂದಿಗೆ ಪ್ರಾರ್ಥನೆ ಮಾಡಿ ದೇವರ ಪರಿಶುದ್ಧಾತ್ಮನ, ಯೇಸುವಿನ ಪರಿಶುದ್ಧಾತ್ಮನ, ತಂದೆಯ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಜ್ಞಾನ, ಅರ್ಥ ಮಾಡಿಕೊಳ್ಳುವ ಕೃಪೆ, ಪ್ರೀತಿ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100 ಫಲ ಕೊಡುವಂತೆ, ಕೇಳುವ ದೇವರ ವಾಕ್ಯ ಭಾಗ ನಮ್ಮ ಹೃದಯದಲ್ಲಿ 100ಕ್ಕೆ 100 ಫಲ ಕೊಡುವಂತೆ, ದುಷ್ಟನನ್ನು ಗೆಲ್ಲುವಂತೆ, ಪರಲೋಕವನ್ನು ಪ್ರವೇಶವಾಗುವಂತೆ ಈ ವಾಕ್ಯ ಭಾಗ ನಮ್ಮೆಲ್ಲರಿಗೆ ಸಹಾಯವಾಗಲು ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸತ್ಯ ದೇವರೇ, ನಿತ್ಯ ಜೀವವಾದ ಯೇಸು ಕ್ರಿಸ್ತನೇ, ಅದೃಶ್ಯ ದೇವರ ಸಾದೃಶ್ಯ ರೂಪನೇ, ನಿಮಗೆ ಸ್ತೋತ್ರ ಪ್ರಭುವೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರಭುವೆ, ಈ ವಾಕ್ಯ ಭಾಗವನ್ನು ಧ್ಯಾನಿಸಲಿರುವಾಗ ಕೇಳಲಿರುವ ವಾಕ್ಯಗಳ ಮುಖಾಂತರ ಜೀವದಾಯಕ ತಂದೆ, ರಕ್ಷಣೆ ನೀಡುವ ತಂದೆ, ನಮ್ಮನ್ನು ಕಣ್ಣಗುಡ್ಡಿನಂತೆ ಕಾಪಾಡುವ ತಂದೆ ಪ್ರಭುವೆ. ಯೇಸು, ನೀವು ದೇಹದಲ್ಲಿ ಕೊಲ್ಲಲ್ಪಟ್ಟಿರಿ, ಆತ್ಮದಲ್ಲಿ ಬದುಕುವರಾದಿರಿ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ಆತ್ಮನ ಮೂಲಕ, ಯೇಸುವೆ ಜೀವ ಕೊಡುವ ಆತ್ಮನೇ, ಎರಡನೇ ಆದಮನೇ, ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ನಮ್ಮನ್ನು ನಿಮ್ಮ ಪರಿಶುದ್ಧ ಮಾರ್ಗ, ಸತ್ಯ, ಜೀವದಲ್ಲಿ ದಿನನಿತ್ಯ ಚೈತನ್ಯ ತುಂಬಿದವರಾಗಿ, ಅದೃಶ್ಯ ದೇವರೇ, ನಿಮ್ಮನ್ನು ನೋಡುತ್ತಾ ಇರುವ ಮಕ್ಕಳಂತೆ ಸಾಗುವಂತೆ ಅನುಗ್ರಹಿಸಬೇಕೆಂದು, ಹೀಗೆ ಸೈತಾನನನ್ನು, ಆತನ ಎಲ್ಲ ತಂತ್ರಗಳನ್ನು ಕಾಲ ಕೆಳಗೆ ಹಾಕಿ ತುಳಿಯುವಂತೆ ಮಹಾಕೃಪೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಆತ್ಮಸ್ವರೂಪ ಪರಿಶುದ್ಧ ಸರ್ವಶಕ್ತ ತಂದೆ ದೇವರೇ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ, ಜೀವ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರಿಯರೇ, ಯೇಸು ದೇಹದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮದಲ್ಲಿ ಬದುಕುವಾತನಾದನು. ನಾವು ಹಾಡಿನ ಮುಖಾಂತರ ವಾಕ್ಯ ಭಾಗ ಪ್ರವೇಶ ಆಗೋಣ ಪ್ರಿಯರೇ. ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ನಾವು ವಾಕ್ಯವನ್ನು ಸ್ವೀಕರಿಸೋಣ. ಹಾಡು, ಏಸಪ್ಪ ನಿನ್ನ ಪ್ರೇಮ ಎಷ್ಟೊಂದು ಮಧುರ. ಅದು ಪ್ರಿಯರೇ, ಯೇಸುವಿನ ಪ್ರೀತಿ ಶಿಲುಬೆಯಲ್ಲಿ ತೋರಲ್ಪಟ್ಟಿದೆ ಪ್ರಿಯರೇ. ಪಾಪಿಗಳಾಗಿದ್ದಾಗಲೂ, ಅಪಕಾರ ಮಾಡುವವರಾಗಿದ್ದಾಗಲೂ, ಅನೀತಿವಂತರಾಗಿದ್ದಾಗಲೂ ನೀತಿವಂತ ದೇವಕುಮಾರ ಪಾಪಿಗಳಾದ, ಅನೀತಿವಂತರಾದ ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಒಬ್ಬನು ಉಪಕಾರ ಮಾಡಿದವರಿಗೋಸ್ಕರ ಪ್ರಾಣ ಕೊಡಲು ಮುಂದೆ ಬರ್ಬೋದು, ನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟರೂ ಕೊಡಬಹುದು, ಅಪರೂಪ. ಆದರೆ ನಾವು ಅನೀತಿವಂತರು, ಉಪಕಾರಿಗಳು ಆದಾಗ್ಯೂ, ಅಪಕಾರಿಗಳಾದಾಗ್ಯೂ ತನ್ನ ಪ್ರಾಣವನ್ನೇ ಕೊಟ್ಟಿದ್ದರಲ್ಲಿ ಯೇಸು ದೇವರ ನಿಜ ಪ್ರೀತಿ ಕಂಡು ಬಂದಿದೆ ಪ್ರೇರೆ. ನೀ ಹಾಡನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ. ಏಸಪ್ಪ ನಿನ್ನ ಪ್ರೀತಿ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ. ಆ ನಿನ್ನ ಪ್ರೇಮ ಸ್ವರ್ಗವ ತ್ಯಜಿಸಿ ನನಗಾಗಿ ಧರೆಗೆ ಬಂದೆ, ನನಗಾಗಿ ಧರೆಗೆ ಬಂದೆ. ಕೆಟ್ಟಂತ ನನ್ನನ್ನು ನೀತಿಯ ಕಲಿಸಲು, ನೀತಿಯ ಕಲಿಸಲು ಸ್ವರ್ಗವ ತ್ಯಜಿಸಿ ನಮಗಾಗಿ ಧರೆಗೆ ಬಂದೆ, ನಮಗಾಗಿ ಧರೆಗೆ ಬಂದೆ.
ಕೆಟ್ಟಂತ ನಮ್ಮನ್ನು ನೀತಿಯ ಕಲಿಸಲು, ನೀತಿಯ ಕಲಿಸಲು. ಏಸಯ್ಯ ಏಸಯ್ಯ, ನೀನೇ ನನ್ನ ಜೀವ ಏಸಯ್ಯ. ಏಸಯ್ಯ ಏಸಯ್ಯ, ನೀನೇ ನನ್ನ ಜೀವ ಏಸಯ್ಯ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ. ಪಾಪವ ನಾ ಮಾಡಿರಲು ಶಾಪದ ಮುಳ್ಕಿರೀಟ ನೀ ಧರಿಸಿ, ಶಾಪದ ಮುಳ್ಕಿರೀಟ ನೀ ಧರಿಸಿ. ಕೆಟ್ಟಂತ ನನ್ನನ್ನು ನೀತಿಯ ಕಲಿಸಲು, ನನ್ನಯ ಸುಖಕ್ಕಾಗಿ ಮೈಯೆಲ್ಲ ಗಾಯಗೊಂಡೆ, ನನ್ನಯ ಸುಖಕ್ಕಾಗಿ ಮೈಯೆಲ್ಲ ಗಾಯಗೊಂಡೆ. ಏಸಯ್ಯ ಏಸಯ್ಯ, ನೀನೇ ನನ್ನ ಬೆಳಕು ಏಸಯ್ಯ. ಏಸಯ್ಯ ಏಸಯ್ಯ, ನೀನೇ ನನ್ನ ಬೆಳಕು ಏಸಯ್ಯ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ. ಕಹಿಯಾದ ನನ್ನ ಜೀವಿತದಿ ಸಿಹಿಯಾಗಿ ಮಾಡಿರುವೆ, ಸಿಹಿಯಾಗಿ ಮಾಡಿರುವೆ. ಕಾರ್ಗತ್ತಲಾದ ನನ್ನ ಜೀವಿತದಿ ಬೆಳಕಾಗಿ ಬಂದಿರುವೆ, ಬೆಳಕಾಗಿ ಬಂದಿರುವೆ. ಕಹಿಯಾದ ನನ್ನ ಜೀವಿತದಿ ಸಿಹಿಯಾಗಿ ಮಾಡಿರುವೆ, ಸಿಹಿಯಾಗಿ ಮಾಡಿರುವೆ. ಕಾರ್ಗತ್ತಲಾದ ನಮ್ಮ ಜೀವಿತದಲ್ಲಿ ಬೆಳಕಾಗಿ ಬಂದಿರುವೆ ಪ್ರಭು, ಬೆಳಕಾಗಿ ಬಂದಿರುವೆ. ಏಸಯ್ಯ ಏಸಯ್ಯ, ನೀನೇ ನನ್ನ ಜೀವ ಏಸಯ್ಯ. ಏಸಯ್ಯ ಏಸಯ್ಯ, ನೀನೇ ನನ್ನ ಆತ್ಮದ ಬೆಳಕು ಏಸಯ್ಯ. ಏಸಯ್ಯ ನಿನ್ನ ಪ್ರೀತಿ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ. ಆಮೇನ್. ಹೌದು ಪ್ರೇರೆ, ಯೇಸು ಕ್ರಿಸ್ತನು ಪ್ರೀತಿ ಎಷ್ಟೊಂದು ಮಧುರವಾಗಿದೆ. ಶಿಲ್ಬೆಯಲ್ಲಿ ನಮಗಾಗಿ ಪ್ರಾಣ ಕೊಟ್ಟು ನಿಜವಾದ ಪ್ರೀತಿ ತೋರಿಸಿದ್ದಾನೆ ಪ್ರೇರೆ. ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ನಿಜವಾದ ಪ್ರೀತಿ ಯಾರಲ್ಲೂ ಇಲ್ಲ ಎಂದು ತಿಳಿಪಡಿಸಿ ನಮ್ಮನ್ನು ಸಹೋದರರೆಂದು ಕರೆದಿದ್ದಾನೆ. ಸ್ವರ್ಗವ ತ್ಯಜಿಸಿ ನಮಗಾಗಿ ಧರೆಗೆ ಬಂದು ಕೆಟ್ಟಂಥ ನಮ್ಮನ್ನು ದೇವರ ನೀತಿಯನ್ನು ಕಲಿಸಲು, ಒದಿಸಲು, ನೀಡಲು ಬಂದನು ಪ್ರೇರೆ. ನೀಡಿದ್ದಾನೆ ವಿಶ್ವಾಸಿಸುವುದರ ಮೂಲಕ. ಆತನೇ ನಮ್ಮ ಜೀವವಾಗಿದ್ದಾನೆ ಪ್ರೇರೆ. ಪಾಪವನ್ನು ನಾವು ಮಾಡಿರಲು ಶಾಪದ ಮುಳುಕಿರೀಟ ನಾವು ಆತನು ಧರಿಸಿದ ಪ್ರೇರೆ. ನಮ್ಮ ಶಾಪಕ್ಕಾಗಿ ಯೇಸು ಶಾಪದ ಮುಳುಕಿರೀಟ ಧರಿಸಿದ. ನಮ್ಮಯ ಸುಖಕ್ಕಾಗಿ ಯೇಸು ಕ್ರಿಸ್ತನು ಮೈಯೆಲ್ಲ ಗಾಯಗೊಂಡ ಪ್ರೇರೆ. ಹೌದು, ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ಆತನು ಸುರಿಸಿದ ರಕ್ತದಿಂದ ನಮಗೆ ಬಿಡುಗಡೆಯಾಯಿತು. ಆತನು ನಮ್ಮ ಆತ್ಮದ ಬೆಳಕಾಗಿದ್ದಾನೆ ಪ್ರೇರೆ. ಕಹಿಯಾದ ನಮ್ಮ ಜೀವಿತದ ಸಿಹಿಯಾಗಿ ಮಾಡಿದ್ದಾನೆ. ಕಹಿಯಾದ ಜೀವಿತ ಯೇಸುವನ್ನು ವಿಶ್ವಾಸಿದಾಗ, ವಾಕ್ಯ ಆಲಿಸಿ ಪಾಲಿಸಿದಾಗ ನಮ್ಮ ಜೀವಿತ ಸಿಹಿಯಾಗಿ ಮಾರ್ಪಡಿಸಿದ್ದಾನೆ ಪ್ರೇರೆ. ಕಾರ್ಗತ್ತಲಾದ ನಮ್ಮೆಲ್ಲರ ಜೀವಿತದಿ ದೊಡ್ಡ ಬೆಳಕಾಗಿ, ಅರುಣೋದಯವಾಗಿ, ಮಹಾ ಪರಲೋಕದ ಜೀವವಾಗಿ ಕಾಣಿಸಿಕೊಂಡಿದ್ದಾನೆ ಪ್ರೇರೆ. ಹೌದು, ಎಲ್ಲ ಕುಂದಿಲ್ಲದ ಬೆಳಕಿನ ವರದಾನಗಳು ಪರಲೋಕ ತಂದೆಯಿಂದ ಇಳಿದು ಬರುತ್ತವೆ ಎನ್ನುವಂತೆ ಯೇಸು ಶಿಲುಬೆ ಮೂಲಕ ನಮಗೆ ಪಾಪ ಭಾರ ಇಳಿಸಿ ಬೆಳಕು ನೀಡಿದ್ದಾನೆ ಪ್ರೇರೆ. ಹೌದು, ಈ ದಿನ ಈ ಸಮಯ ನಾವು ಧ್ಯಾನಿಸಿರುವ ವಾಕ್ಯ ಭಾಗ ಅಂಶ ಪ್ರೇರೆ. ಯೇಸು ದೇಹದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮದಲ್ಲಿ ಬದುಕುವಾತನಾದನು ಪ್ರೇರೆ. ಯೇಸು ಶರೀರದಲ್ಲಿ ಕೊಲ್ಲಲ್ಪಟ್ಟನು. ಶುಕ್ರವಾರ ಶಿಲ್ಬೆ ಮೇಲೆ ಆತನು ಎಲ್ಲ ಮಾನವರ ಪಾಪ ಶಾಪ ಹೊತ್ತುಕೊಂಡು
ಸಮಾಪ್ತಿಯಾಯಿತು ಎಂದು ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರ ಹೇಳಿದ ಪ್ರೇರೆ. ಮೊದಲನೆಯದಾಗಿ ಶಿಲುಬೆಯಲ್ಲಿ ಪ್ರಭು ನುಡಿದ ಮಾತು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅವರು ಅರಿಯರು. ಎರಡನೆಯದು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂದು ಕಳ್ಳನಿಗೆ ಹೇಳುತ್ತಾನೆ ಪ್ರೇರೆ. ಮೂರನೇ ಶಿಲುಬೆಯಲ್ಲಿ ಮಾತನಾಡಿದ ಮಾತು ಪ್ರಭು ಯೇಸು, ಅಮ್ಮ ಇಗೋ ನಿನ್ನ ಮಗನು ಎಂದು, ಶಿಷ್ಯನೇ ಇಗೋ ನಿನ್ನ ತಾಯಿ ಎಂದು ಕೊಟ್ಟನು. ನಾಲ್ಕನೇ ಮಾತು, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿ ಎಂದು ಹೇಳಿದನು. ಐದನೇ ಮಾತು, ನನಗೆ ನೀರಡಿಕೆಯಾಗಿದೆ ಎಂದು ಪ್ರಭು ಹೇಳಿದನು. ಆರನೇದು, ತೀರಿತು, ಸಮಾಪ್ತಿಯಾಯಿತು ಎಂದು ಹೇಳಿದನು. ಅಂದರೆ ಎಲ್ಲ ತನ್ನ ಕುರಿತು ಪ್ರವಚನಗಳು, ಕ್ರಿಸ್ತ ಪೂರ್ವದಲ್ಲಿ ಬರೆಯಲ್ಪಟ್ಟ ಎಲ್ಲ ತನ್ನ ಜೀವನ, ಸಾಧನೆ, ಮರಣ, ಪುನರುತ್ಥಾನದ ಬಗ್ಗೆ ಎಲ್ಲ ತೀರಿತು ಪ್ರವಚನಗಳು, ಅಂದರೆ ಬರಹ, ದೇವರ ಶಾಸ್ತ್ರದಲ್ಲಿ ಬರೆದಿರುವಂತೆ ನೆರವೇರಿತು ಎನ್ನುವಂತೆ ತೀರಿತು ಎಂದ. ಏಳನೇ ಮಾತು, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳುವುದರ ಮುಖಾಂತರ ಆ ಪ್ರಾಣ ಬಿಡುತ್ತಾನೆ ಪ್ರೇರೆ, ಕೊಡುತ್ತಾನೆ, ಹಸು ನೀಗುತ್ತಾನೆ ಪ್ರಭು. ಹೌದು, ಪ್ರಭು ಹೇಳುತ್ತಿದ್ದಾನೆ ಪ್ರೇರೆ, ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ, ನಾನೇ ಅದನ್ನು ಕೊಡುತ್ತೇನೆ, ಪುನಃ ನಾನು ಅದನ್ನು ತಿರುಗಿ ಪಡೆದುಕೊಳ್ಳುತ್ತೇನೆ ಅಂತ ಅಧಿಕಾರವನ್ನು ತಂದೆಯಿಂದ ಪಡೆದುಕೊಂಡಿದ್ದೇನೆ. ಅದೇ ವಾಕ್ಯದ ಅಡಿಯಲ್ಲಿ ಪ್ರಭು ತನ್ನ ಇಷ್ಟದ ಪ್ರಕಾರ ಪ್ರಾಣ ಕೊಟ್ಟಿದ್ದಾನೆ ಪ್ರೇರೆ. ನಿಮ್ಮನ್ನು ನನ್ನ ಸ್ನೇಹಿತರೆಂದಿದ್ದೇನೆ, ನಿಮಗೋಸ್ಕರ ಪ್ರಾಣ ಕೊಡುತ್ತಿದ್ದೇನೆ ಎಂದು ತನ್ನ ಸ್ನೇಹಿತರಿಗೋಸ್ಕರ, ಆತನಲ್ಲಿ ನಿಜವಾದ ವಿಶ್ವಾಸ ಇಟ್ಟವರಿಗೋಸ್ಕರ, ನೀವು ನಿಜವಾಗಿಯೂ ನನ್ನ ಶಿಷ್ಯರಾದರೆ ನನ್ನ ಮಾತು ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಮತ್ತು ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಸ್ವಾತಂತ್ರ್ಯ ಮಾಡುತ್ತದೆ. ಹೌದು ಪ್ರೇರೆ, ನೀನು ನಾನು ಯೇಸುವನ್ನು ನಿಜವಾಗಿ ವಿಶ್ವಾಸಿದರೆ, ಆತನ ನಿಜವಾದ ಶಿಷ್ಯರಾದರೆ ಸತ್ಯವನ್ನು ಅರಿತುಕೊಳ್ತೇವೆ ಪ್ರೇರೆ, ಸತ್ಯ ಸ್ವಾತಂತ್ರ್ಯ ಮಾಡುತ್ತದೆ. ಹೀಗೆ ಯೇಸು ಶರೀರದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮದಲ್ಲಿ ಬದುಕುವನಾದನು ಎನ್ನುವ ಅಂಶದಲ್ಲಿ ನಾವು ನೋಡೋದಾದರೆ ಪ್ರೇರೆ, ನಾವು ಪೇತ್ರನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೆ ನೋಡೋಣ ಪ್ರೇರೆ. ಫಸ್ಟ್ ಪೀಟರ್ ಚಾಪ್ಟರ್ 3 ವರ್ಸ್ 18 to 20 ವರ್ಡ್. ಇಲ್ಲಿ ಓದುವುದಾದರೆ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಹೌದು ಪ್ರೇರೆ, ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. 19ನೇ ವಾಕ್ಯ, ಇದಲ್ಲದೆ ಆತನು ಆತ್ಮರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಯೇಸು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನ ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಹೌದು ಪ್ರೇರೆ, ಯೇಸು ಕ್ರಿಸ್ತನು ನೀತಿವಂತನಾಗಿದ್ದನು, ಅನೀತಿವಂತರಾದ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಪ್ರೇರೆ. ಕಾರಣ ತನ್ನ ನೀತಿಯನ್ನು ನಮಗೆ ದಯಪಾಲಿಸಲು, ನೀತಿ ವಸ್ತ್ರ ದಯಪಾಲಿಸಲು. ಹೌದು ಪ್ರೇರೆ, ನಮ್ಮ ನೀತಿ ಕೊಳೆ ಬಟ್ಟೆಗೆ ಸಮಾನ, ಮನುಷ್ಯನ ಸತ್ಕಾರ್ಯಗಳು ಕೊಳೆ ಬಟ್ಟೆಗೆ ಸಮಾನ. ಆದರೆ ದೇವಕುಮಾರನ ನೀತಿ ಅದು ದೈವತ್ವಕ್ಕೆ ಸಮಾನ. ಹೌದು ಪ್ರೇರೆ, ಕಾರಣ ಆತನು ಪಾಪವಿಲ್ಲದಾತನಾಗಿ ಕನ್ಯೆಯಲ್ಲಿ ಹುಟ್ಟಿದಾತ, ಪರಿಶುದ್ಧಾತ್ಮನಿಂದ ಹುಟ್ಟಿದಾತ. ಹೌದು ಪ್ರೇರೆ, ನನ್ನಲ್ಲಿ ಪಾಪವಿದೆ ಎಂದು ನಿಮ್ಮಲ್ಲಿ ತೋರಿಸಲು ಯಾರಿಗೆ ಸಾಧ್ಯ ಎಂದು ಸವಾಲು ಹಾಕಿದಾತ. ಹೌದು ಪ್ರೇರೆ, ಅಂತ ಆತನು ನೀತಿವಂತನಾಗಿದ್ದು ಪ್ರಭು ಅನೀತಿವಂತರಾದ ತನ್ನಲ್ಲಿ ವಿಶ್ವಾಸವಿಟ್ಟವರಿಗೋಸ್ಕರ ಪ್ರಾಣ ಕೊಟ್ಟು ಅವರನ್ನು, ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆ ಮಾಡುವುದಕ್ಕೋಸ್ಕರ ಬಾಧೆಪಟ್ಟು ಸತ್ತನು ಪ್ರೇರೆ, ಒಂದೇ ಸಾರಿ. ನಾವು ಇದ್ರ ಬಗ್ಗೆ ನೋಡೋದಾದ ಪ್ರೇರೆ, ಇಲ್ಲಿ ರೋಮಪತ್ರಿಕೆ 4ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 5 ಪ್ರೇಯರ್, ರೋಮಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ಓದೋದಾದರೆ, ರೋಮನ್ಸ್ ಚಾಪ್ಟರ್ 5 2nd to 5th ವರ್ಡ್. ಇಲ್ಲಿ ಓದುವುದಾದರೆ, ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು. ಈಗ ನಾವು ಯೇಸುವನ್ನು ವಿಶ್ವಾಸಿದ್ದೇವಲ್ಲ ಪ್ರೇರೆ, ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಯೇಸುವಿನ ಮುಖಾಂತರವೇ ಪ್ರವೇಶವಾಯಿತು. ಯೇಸು ನಮಗೋಸ್ಕರ ಪ್ರಾಣ ಕೊಡೋದ್ರ ಮುಖಾಂತರ
ತನ್ನ ದೇಹದಲ್ಲಿ ನಮ್ಮ ಪಾಪನ ಹೊರುವುದರ ಮುಖಾಂತರ, ಅದನ್ನು ಸಮಾಧಿ ಮಾಡುವ ಮುಖಾಂತರ ಆತನೊಂದಿಗೆ ನಾವು ಉಣಲ್ಪಟ್ಟೆವು. ಹೌದು ಪ್ರೇರೆ, ಯಾವಾಗ ಯೇಸುವಿನ ವಿಶ್ವಾಸ ದೀಕ್ಷೆಯನ್ನು ತೆಗೆದುಕೊಂಡು ಆತನ ಸಮಾಧಿಯೊಂದಿಗೆ ನಾವು ಐಕ್ಯವಾದೆವು. ಆದ್ದರಿಂದ ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಯೇಸು ಸಮಾಧಿ ಮಾಡಿದನು ಪ್ರೇರೆ ಪಾಪವನ್ನು ಮತ್ತು ತಿರುಗಿ ಏಳಲಿದ್ದಾನೆ. ಆದಿವಾರ, ಭಾನುವಾರ ಬೆಳಿಗ್ಗೆ ಮತ್ತು ನಾವು ಕೂಡ ಆತನ ಮುಖಾಂತರ ನಂಬಿಕೆಯಿಂದ ಪುನರುತ್ಥಾನವಾಗುತ್ತೇವೆ, ದೇವರ ಬಳಿಗೆ ಪ್ರವೇಶವಾಗುತ್ತೇವೆ ಎಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಹೌದು ಪ್ರೇರೆ, ಈಗ ನಂಬಿರುವವರಿಗೆ ರಕ್ಷಣೆ ತಪ್ಪುವುದಿಲ್ಲ ಎಂದು ಪ್ರಭು ಹೇಳುತ್ತಿದ್ದಾನೆ. ಹೌದು, ನಾವು ಕೂಡ ಯೇಸುವಿನೊಂದಿಗೆ ವಿಶ್ವಾಸಿಟ್ಟವರು ಸಮಾಧಿಯಾದೆವು. ಆತನು ಎದ್ದೇಳುತ್ತಾನೆ ಪ್ರೇರೆ, ಎದ್ದಿದ್ದಾನೆ. ನಾವು ಕೂಡ ಆತನ ಸಮಾಧಿಯಲ್ಲಿ ಪಾಲುಗಾರರೇ, ನಾವು ಕೂಡ ಆತನ ಪುನರುತ್ಥಾನದಲ್ಲಿ ಪಾಲುಗಾರರೇ. ಆದ್ದರಿಂದ ಆತನ ಮುಖಾಂತರ ನಂಬಿಕೆಯಿಂದ ಪ್ರವೇಶವಾಯಿತು, ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಈಗ ನಾವು ನೆಲೆಗೊಂಡಿರುವ ಕೃಪಾಶ್ರಯದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಪ್ರವೇಶ ಪ್ರೇರೆ. ಹೌದು, ಈಗ ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ, ಇಬ್ರಿಯರ ಪತ್ರಿಕೆ 9ನೇ ಅಧ್ಯಾಯ 25-27ನೇ ವಾಕ್ಯ. ಹಿಬ್ರೂಸ್ ಚಾಪ್ಟರ್ 9 ವರ್ಸ್ 25-27. ಇಲ್ಲಿ ಓದುವುದಾದರೆ, ಇದಲ್ಲದೆ ಮಹಾಯಾಜಕನು ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಿಲ್ಲ ಅಂತ ಪ್ರೇರೆ. ಯೇಸು ಕ್ರಿಸ್ತನು ಒಂದೇ ಸಾರಿ ಪಾಪಕ್ಕೂ ಸಮಸ್ತ ಮಾನವರ ಪಾಪ ಪರಿಹಾರಕ್ಕೋಸ್ಕರ ಒಂದೇ ಸಾರಿ ಬಾಧೆಪಟ್ಟು ಸತ್ತನು ಪ್ರೇರೆ. ಅದರಂತೆ ಇದಲ್ಲದೆ ಮಹಾಯಾಜಕರಂತೆ ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸಲಿಲ್ಲ ಯೇಸು ಪ್ರಭು. ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ಹಾಗೆ ಪ್ರವೇಶಿಸಬೇಕಾಗಿದ್ದ ಆದರೆ ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಹೌದು ಪ್ರೇರೆ, ಹಳೆ ಒಡಂಬಡಿಕೆಯಲ್ಲಿ ಮಹಾಯಾಜಕರು ಪಾಪ ಪರಿಹಾರ, ದೋಷ ಪರಿಹಾರ, ಸಮಾಧಾನ ಯಜ್ಞ ಎನ್ನುವಂತೆ ವರ್ಷಕ್ಕೆ ಒಮ್ಮೆ ಚೀಟು ಹಾಕಿ ಪರಿಶುದ್ಧ, ಅತಿ ಪರಿಶುದ್ಧ, ಮಹಾಪರಿಶುದ್ಧ ಸ್ಥಳದೊಳಗೆ ಆ ನಡುವಿಗೆ ಹಗ್ಗ ಕಟ್ಟಿ ಬಿಡುತ್ತಿದ್ದರು ಪ್ರೇರೆ. ಯಾಕಂದರೆ ಆತನಲ್ಲಿ ಅನೀತಿ ಇದ್ದರೆ, ದೋಷ ಇದ್ದರೆ, ರಹಸ್ಯ ಪಾಪಗಳಿದ್ದರೆ, ಆತನು ದೇವರಿಗೆ ದೂಷಕನಾಗಿದ್ದರೆ, ಭಕ್ತಿಹೀನನಾಗಿದ್ದರೆ, ಗುಣಗುಟ್ಟುವಾತನಾಗಿದ್ದರೆ, ಕುಟುಂಬದಲ್ಲಿ ಕೆಟ್ಟ ವ್ಯವಸ್ಥೆ ನಡೆಸುವಾತನಾಗಿದ್ದರೆ ಸತ್ತು ಬೀಳ್ತಿದ್ದ ದೇವರ ಸನ್ನಿಧಿಯಲ್ಲಿ. ಆದರೆ ಯೇಸು ಮಹಾಯಾಜಕರಂತೆ ಅನ್ಯ ರಕ್ತ ಅಂದರೆ ಪ್ರೇರೆ ಪ್ರಾಣಿಗಳದು, ಪಶುಗಳದು, ಅದು ಶಾಶ್ವತ ಕಾಲ ಪರಿಶುದ್ಧರನ್ನಾಗಿ, ನೀತಿವಂತರನ್ನಾಗಿ, ದೇವರಿಗೆ ಸಂಬಂಧಿಗಳನ್ನಾಗಿ, ಮಕ್ಕಳನ್ನಾಗಿ ಮಾಡುವುದಿಲ್ಲ, ತಾತ್ಕಾಲಿಕವಾಗಿ ಕ್ಷಮಾಪಣೆ. ಹೌದು ಪ್ರೇರೆ, ಹಾಗೆ ಮಾಡಲಿಲ್ಲ ಯೇಸು ಪ್ರಭು. ಹಾಗೆ ಮಾಡಬೇಕಾಗಿದ್ದರೆ ಯುಗಗಳ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತಂತೆ. ಆದರೆ ಯೇಸು ಪ್ರಭು ಹಾಗೆ ಮಾಡಲಿಲ್ಲ. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ, ಅಂದರೆ ಕ್ರಿಸ್ತ ಶಕ. ಹೌದು ಪ್ರೇರೆ, ಯುಗಗಳ ಸಮಾಪ್ತಿ ಯಾವಾಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪ್ರತ್ಯಕ್ಷ ಆದ, ಶಿಶುವಾಗಿ ಹುಟ್ಟಿದನು ಪ್ರೇರೆ, ಯವನಸ್ಥನಾಗಿ ತನ್ನ ದೈವ, ಪರಲೋಕದ, ಸ್ವರ್ಗದ ತಂದೆಯ ನಿತ್ಯ ಜೀವದ ಬೆಳಕಿನ ಶಾಶ್ವತ ಸ್ವರ್ಗದ ಕಾರ್ಯಗಳನ್ನು, ಮೋಕ್ಷದ ಯೋಗ್ಯತೆಯ ಕಾರ್ಯಗಳನ್ನು ಪ್ರಾರಂಭ ಮಾಡಿದನು. ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ದೇವರ ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ಸಾರಿ ಹೇಳುತ್ತಾ ತನ್ನ ಉದ್ಯೋಗವನ್ನು, ದೇವರ ಚಿತ್ತವನ್ನು ಪ್ರಾರಂಭಿಸಿದನು ಪ್ರೇರೆ. ಆತನು ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆಗಾಗಿ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷ ಆದ ಪ್ರೇರೆ. ಆತನು ಸುಖ ಪಡಲು ಏನೋ ಒಂಥರ ಮನುಷ್ಯರ ಥರ ಲೌಕಿಕ ಜೀವಿತ, ಆಶೆ ತುಂಬಿದ ಜೀವಿತ ಮತ್ತು ಶಾರೀರಿಕ ಕಣಿನ ಶರೀರದಾಶೆ ಬದುಕುವ ಡಂಬದ ಜೀವಿತ ಜೀವಿಸದೆ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ, ತನ್ನನ್ನೇ ಬಲಿಯಾಗಿ ಅರ್ಪಿಸುವುದಕ್ಕೆ ಶಿಲುಬೆಯಲ್ಲಿ ತನ್ನನ್ನೇ ಕುರಿಯನ್ನಾಗಿ, ದೇವರ ಕುರಿಮರಿ, ಪಾಪಗಳನ್ನು, ಲೋಕದ ಮಾನವರ ಪಾಪಗಳನ್ನು, ದೇವರನ್ನು ಪ್ರೀತಿಸುವವರ ಮಾನವರ ಪಾಪಗಳು ಯೇಸುವಿನ ಮೇಲೆ ದೇವರ ಹಾಕಿದ ಪ್ರೇರೆ. ದೇವರ ಯಜ್ಞದ ಕುರಿಮರಿಯಾಗಿ ಆತನು ತನ್ನನ್ನು ಯಜ್ಞ ಮಾಡಿಕೊಳ್ಳೋನಾಗಿ ಪ್ರತ್ಯಕ್ಷ ಆದ ಪ್ರೇರೆ. ಸಾಯುವುದಕ್ಕಾಗಿ ಹುಟ್ಟಿದ, ಎಲ್ಲರೂ ಸುಖ ಪಡಲು ಹುಟ್ಟಿದರೆ, ಹೆಚ್ಚಿನಿಂದ ಪೂರ್ಣ ಆಯುಷ್ಕರಾಗಿ ಜೀವಿಸಲು ಹುಟ್ಟಿದ್ದಾರೆ. ಅನೇಕ ಆಶೆ, ಆಕಾಂಕ್ಷ, ಕಲ್ಪನೆ, ಕನಸು ಕಾಣುವವರಾಗಿ ಹುಟ್ಟಿದರೆ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಬಲಿಯಾಗಿ ಒಪ್ಪಿಸಿಕೊಳ್ಳಲು, ಮರಣಿಸಲು, ಹೌದು ಪ್ರೇರೆ, ತ್ಯಾಗ ಮಾಡಲು, ಹೌದು ಪ್ರೇರೆ, ಹುಟ್ಟಿದ. ಒಂದೇ ಸಾರಿ ಆತನು ತನ್ನ ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಯುಗಗಳ ಸಮಾಪ್ತಿಯಲ್ಲಿ ಆತನು
ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವನಾಗಿ ಪ್ರತ್ಯಕ್ಷ ಆದ ಪ್ರೇರೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು ಪ್ರೇರೆ. ಹೌದು, ಯೇಸು ಕ್ರಿಸ್ತನು ಮೊದಲನೇ ಸಾರಿ ಬಂದಿದ್ದು ಕ್ಷಮಿಸಲು, ಪಾಪ ಹೊತ್ತುಕೊಂಡು ಹೋಗಲು, ನೀತಿವಂತರನ್ನಾಗಿ ಮಾಡಲು, ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ಪ್ರೇರೆ. ಹೌದು, ಅನೀತಿವಂತರಾದ ನಮಗೋಸ್ಕರ ನೀತಿವಂತನಾದ ಕ್ರಿಸ್ತನು ಪ್ರಾಣ ಕೊಟ್ಟಿದ್ದು ಯಾಕೆ ಪ್ರೇರೆ? ತನ್ನ ನೀತಿಯನ್ನು, ತನ್ನ ನೀತಿಯೊಳ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಲು. ಹೌದು ಪ್ರೇರೆ. ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮವನ್ನು ನಮ್ಮ ಮೇಲೆ ಕಳಿಸಲು ಒಂದೇ ಸಾರಿ ನಮಗೋಸ್ಕರ ಪ್ರಾಣ ಕೊಟ್ಟ ಪ್ರೇರೆ. ಹೀಗೆ ಯಜ್ಞ ಮಾಡಿಕೊಂಡು ಯುಗಗಳ ಸಮಾಪ್ತಿಯಲ್ಲಿ ಪ್ರತ್ಯಕ್ಷ ಆದ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಒಂದೇ ಸಾರಿ ಸಾಯುವುದು ಮನುಷ್ಯರು, ಆಮೇಲೆ ನ್ಯಾಯ ತೀರ್ಪು ಕಾದಿದೆ ಪ್ರೇರೆ. ಆದ್ದರಿಂದ ಯೇಸುವಿನಲ್ಲಿ ನಾವು ವಿಶ್ವಾಸಿಟ್ಟಾಗ ಆತನೊಂದಿಗೆ ಸಮಾಧಿಯಾದೆವು, ಆತನೊಂದಿಗೆ ಪುನರುತ್ಥಾನ ಆಗುತ್ತೇವೆ ಪ್ರೇರೆ. ನಮಗೆ ತೀರ್ಪಿಲ್ಲ. ಯೇಸುವಿನ ವಿಶ್ವಾಸಿಟ್ಟ ಪ್ರತಿಯೊಬ್ಬರಿಗೆ ತೀರ್ಪಿಲ್ಲ. ಅವರು ತೀರ್ಪಿನಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ. ವಿಶ್ವಾಸಿಸಲಾರದವರಾದರೂ ಈಗಾಗಲೇ ತೀರ್ಪಿಗೆ ಒಳಗಾಗಿದ್ದಾರೆ. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರು, ಕ್ರಿಸ್ತ ಪೂರ್ವದಲ್ಲಿ ಹೇಳಲ್ಪಟ್ಟ ಲೋಕದ ಬೆಳಕು, ಲೋಕದ ಸೃಷ್ಟಿಕರ್ತ, ಲೋಕವನ್ನು ಪ್ರೀತಿಯಿಂದ ಪೋಷಿಸಿ ಪಾಲಿಸುತ್ತಿರುವ ಮಳೆ, ಗಾಳಿ, ಬೆಳಕು, ಅಗ್ನಿ, ಜೀವಶ್ವಾಸ, ಮನುಷ್ಯರಿಗೆ ಜೀವಾತ್ಮ, ಊದಿದಾತ, ಅನ್ನ, ಆಹಾರ. ಹೌದು ಪ್ರೇರೆ. ಗಿಡ, ಮರ, ಪಕ್ಷಿ, ಪಶು ಪ್ರಾಣಿಗಳು, ಜೀವಜಂತುಗಳು, ಸಮುದ್ರ ಜಲಜಂತುಗಳು. ಹೌದು ಪ್ರೇರೆ. ಆಕಾಶದ ನಕ್ಷತ್ರಗಣ, ತಾರಾಗಣ, ಸೂರ್ಯಚಂದ್ರ ಎಲ್ಲವುಗಳನ್ನು ಉಂಟು ಮಾಡಿದ ಆ ಪ್ರೀತಿಯ ತಂದೆ ಕ್ರಿಸ್ತ ಪೂರ್ವದಲ್ಲಿ ಹೇಳಲ್ಪಟ್ಟಾದ ಕ್ರಿಸ್ತ ಶಕದಲ್ಲಿ ಅದೃಶ್ಯ ದೇವರ ಸಾದೃಶ್ಯ ರೂಪನಾಗಿ ಬರುತ್ತಿದ್ದಾನೆ. ಹೌದು ಪ್ರೇರೆ. ಆತನ ಕಾಲದಲ್ಲಿ ಒಂದೇ ಸಾರಿ ಸಾಯುವುದು, ಆಮೇಲೆ ಮನುಷ್ಯರಿಗೆ ನ್ಯಾಯ ತೀರ್ಪು ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತ ಆದ ಪ್ರೇರೆ ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆ ಉಂಟು ಮಾಡೋದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನ ಎರಡನೇ ಸಾರಿ ಕಾಣಿಸಿಕೊಳ್ಳುತ್ತಾನೆ. ನಾವು ಒಂದನೇ ಸಾರಿ ಕಾಣಿಸಿಕೊಂಡಾಗಲೇ ಪ್ರಭು ಬಂದು ಹೋದನು ಪ್ರೇರೆ, ಎರಡನೇ ಸಾರಿ ಬರಲಿದ್ದಾನೆ. ನಾವು ಪಾಪ ಸಂಬಂಧವಿಲ್ಲದವರಾಗಿ ಯೇಸುವಿನೊಂದಿಗೆ ಎರಡನೇ ಆಗಮನಕ್ಕೆ ಕಾದಿರಬೇಕಾಗಿದೆ. ಯೇಸು ಎರಡನೇ ಆಗಮನ ಬರುವಾಗ ಪಾಪ ಸಂಬಂಧವಿಲ್ಲದ ಆತನೇ ಕಾಣಿಸ್ಕೊಳ್ತಾನಂತ ಪ್ರೇರೆ. ಅಂದರೆ ಪಾಪ ಸಂಬಂಧವಿದ್ದವರು ಬಿಡಲ್ಪಡುತ್ತಾರೆ. ಅದರಿಂದ ನಾವು ಯೇಸುವಿನ ಯಜ್ಞ ವಿಶ್ವಾಸ ಬೇಕಾಗಿದೆ ಪ್ರೇರೆ. ನಾವು ಆತನ ರಕ್ತದಲ್ಲಿ ತೊಳೆದುಕೊಳ್ಳಬೇಕಾಗಿದೆ. ಹೌದು, ಹೀಗೆ ಆತನ ಪರಿಶುದ್ಧಾತ್ಮನನ್ನು, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಮೂಲಕ, ಯೇಸುವನ್ನು ವಿಶ್ವಾಸುವ ಮೂಲಕ, ತಂದೆಯ ಮೂಲಕ ಹೊರಡುವ ಪರಿಶುದ್ಧಾತ್ಮನನ್ನು ಯೇಸು ತಂದೆಯನ್ನು ಬೇಡಿ ಕಳಿಸುವುದರ ಮುಖಾಂತರ ಹೊಂದಿಕೊಳ್ಳಬೇಕಾಗಿದೆ. ಹೀಗೆ ನಾವು ಯೇಸು ಆತ್ಮದಲ್ಲಿ ಬದುಕು ಆತನಾದ ಪ್ರೇರೆ, ಶರೀರದಲ್ಲಿ ಕೊಲ್ಲಲ್ಪಟ್ಟನು. ಶುಕ್ರವಾರ ಮಧ್ಯಾಹ್ನ ಪ್ರಭು ಪ್ರಾಣ ಬಿಟ್ಟನು. ಸಾಯಂಕಾಲ ಶಿಷ್ಯರು ಆತನ ದೇಹವನ್ನು ಸಮಾಧಿ ಮಾಡುತ್ತಾರೆ. ಯೋಸೇಫ್ ಎಂಬ ಒಬ್ಬ ಧನವಂತ ಬಂದು, ಈತನು ಸಹ ಯೇಸುವಿನ ಶಿಷ್ಯನಾಗಿದ್ದ ಪ್ರೇರೆ. ಈತನು ಹಿರಿ ಸಭೆಯವರಲ್ಲಿ ಘನವಂತ, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದನು. ಈತನು ಹಿರಿ ಸಭೆಯವರಲ್ಲಿ ಉತ್ತಮ ಸತ್ಪುರುಷನು. ಈತ ಹಿರಿ ಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಒಳಪಟ್ಟಿರಲಿಲ್ಲ. ಅಂದರೆ ಯೇಸುವಿನ ಹಿಡಿದುಕೊಡೋದು, ಯೇಸುವಿನ ಶಿಕ್ಷಿಸೋದು, ಯೇಸುವಿನ ಮೇಲೆ ಸುಳ್ಳು ಆರೋಪ ಹೊರಿಸಿದಾಗಲೂ ಆತನು ಒಪ್ಪಿರಲಿಲ್ಲ. ಹೌದು, ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ಆ ನಿಕೋದೇಮನು ಸಹ ರಕ್ತಬೋಳ ಹಗುರುಗಳನ್ನು ಕಲಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದಿದ್ದನು ಸಮಾಧಿಯ ಬಳಿಗೆ. ಹೌದು, ಜೋಸೆಫನು ಪಿಲಾತನ ಬಳಿಗೆ ಹೋಗಿ ಪ್ರಭು ಯೇಸು ಕ್ರಿಸ್ತನ ಶರೀರವನ್ನು ಕೇಳಿಕೊಂಡು ತೆಗೆದುಕೊಂಡು ಬರುತ್ತಾನೆ ಪ್ರೇರೆ. ಯೇಸುವನ್ನು ಶಿಲುಬೆಗೆ ಹಾಕಿದ್ದ ಸ್ಥಳದಲ್ಲಿ ಒಂದು ತೋಟವಿರುತ್ತದೆ. ಆ ತೋಟದಲ್ಲಿ ಒಂದು ಹೊಸ ಸಮಾಧಿ ಇತ್ತು ಪ್ರೇರೆ. ಅದು ಯಾವುದಂದರೆ, ಅದುವರೆಗೂ ಅದರಲ್ಲಿ ಯಾರನ್ನೂ ಇಟ್ಟಿರಲಿಲ್ಲ ಹಾಗೂ ಮಲಗಿಸಿರಲಿಲ್ಲ. ಅರಿಮಥಾಯ ಯೋಸೇಫನೇ ತನಗಾಗಿ ಆ ಸಮಾಧಿಯನ್ನು ಮಾಡಿಕೊಂಡಿರುತ್ತಾನೆ. ಸತ್ತರೆ ಆ ಸಮಾಧಿಯಲ್ಲಿ ನನ್ನ ದೇಹ ಇಡಲೆಂದು. ನೋಡಿ ಪ್ರೇರೆ, ಯಾರಾದರೂ ಸತ್ತ ಮೇಲೆ ಬೇರೆಯವರು ಸಮಾಧಿ ತೋಡಿ ಆಗಲಿ ಅಥವಾ ಗವಿಯಲ್ಲಿ ಬಂಡೆ ಒಳಗಡೆ ಇಡುವುದಾಗಲಿ ನಡೆಯುತ್ತದೆ. ಅರಿಮಥಾಯ ಜೋಸೆಫ ಎಷ್ಟು ಯೋಚನೆ ಮಾಡಿದ್ನಂದರೆ, ಮೊದಲೇ ತನ್ನ ಮರಣವನ್ನು ಸೂಚಿಸಿಕೊಂಡಿರುತ್ತಾನೆ. ಅಪರೂಪ, ಯಾರೂ ಇರುವುದಿಲ್ಲ. ಅದನ್ನು ಗ್ರಹಿಸಿದ್ದಾನೆ ಯೇಸು. ಜೋಸೆಫನೇ, ಅರಿಮಥಾಯ ಜೋಸೆಫನೇ, ನೀನು ನನ್ನ ರಹಸ್ಯವಾಗಿ ವಿಶ್ವಾಸಿಸಿ, ನನಗೆ ಗೊತ್ತು. ನಿನಗೋಸ್ಕರ ಸಮಾಧಿಯನ್ನು ಸಿದ್ಧ ಮಾಡಿಕೊಂಡಿರುವೆ. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ದ್ವೇಷಿಸಿಕೊಳ್ಳುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಯ್ದಿರಿಸಿಕೊಳ್ಳುತ್ತಾನೆ ಎನ್ನುವ ವಾಕ್ಯದಂತೆ ನೀನು ನಡೆದುಕೊಂಡಿರುವೆ. ಆದ್ದರಿಂದ ನಿನ್ನ ಮರಣವನ್ನು ನಾನು ತೆಗೆದುಕೊಳ್ಳುತ್ತಿದ್ದೇನೆ.
ನನ್ನನ್ನು ವಿಶ್ವಾಸುವವರ ಮರಣವನ್ನು ನಾನು ತೆಗೆದುಕೊಳ್ಳುತ್ತೇನೆ. ನನ್ನನ್ನು ವಿಶ್ವಾಸುವವರ ಪಾಪ, ಶಾಪ, ದೋಷ, ಅಪರಾಧ, ಅಜ್ಞಾನ, ಅಂಧಕಾರ, ಆದಾಮ ಅವರಿಂದ ಬಂದ ಆಜ್ಞೆ, ಅವಿಧೇಯತೆ ಎಲ್ಲವನ್ನು ಯೇಸು ತನ್ನ ದೇಹದಲ್ಲಿ ತೆಗೆದುಕೊಂಡು ಸೈತಾನನ ಕುತಂತ್ರ ಸರ್ಪದ ಆ ಶಕ್ತಿಯನ್ನು ಮೆಟ್ಟಿ ಹಾಕಿದ, ತುಳಿದು ಹಾಕಿದ ಶಿಲುಬೆಯಲ್ಲಿ. ಹೌದು, ನಾವು ಆದಿಕಾಂಡ ಗ್ರಂಥ 3ನೇ ಅಧ್ಯಾಯ 15 ವಾಕ್ಯದಲ್ಲಿ ಓದುತ್ತೇವೆ, ಇಗೋ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀ ಸಂತಾನಕ್ಕೂ ಹಗೆತನವಿರಿಸುವೆನು. ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು. ಹೌದು ಪ್ರಿಯರೇ, ಶಿಲುಬೆಯಲ್ಲಿ ಆ ಸ್ತ್ರೀಯ ಸಂತಾನ ಅಂದರೆ ಯೇಸುವಿನ ತಾಯಿ ಮರಿಯಳ ಸಂತಾನ ಯೇಸು ಕ್ರಿಸ್ತ. ಎಲಿಜಬೆತ್ ಹೇಳ್ತಾಳೆ ಪ್ರಿಯರೇ, ಮರಿಯಳು ದೇವದೂತನ ಸಂದೇಶ ಕೇಳುತ್ತಲೇ ಎಲಿಜಬೆತನ ಬಳಿಗೆ ಹೋಗಿ ನಮಸ್ಕರಿಸಿದಳು. ಎಲಿಜಬೆತಳಿಗೆ ಆಕೆ 1ನೇ ಧ್ವನಿಯನ್ನು ಕೇಳುತ್ತಲೇ, ಮರಿಯಳ 1ನೇ ಧ್ವನಿ ಕೇಳುತ್ತಲೇ ಎಲಿಜಬೆತಳ ಗರ್ಭದಲ್ಲಿದ್ದ ಶಿಶು ಹಾರಾಡುತ್ತದೆ. ನೀನು ನನ್ನ ಪ್ರಭುವಿನ ತಾಯಿ, ನನ್ನ ಬಳಿಗೆ ಬಂದದ್ದು ಅದೆಷ್ಟು ಭಾಗ್ಯ ಎಂದು ಹೇಳ್ತಾಳೆ. ಯಾರು? ನೀತಿವಂತಳಾದ ಎಲಿಜಬೆತಳು ಮರಿಯಳ ಕುರಿತು. ನೀನು ನಂಬಿ ಧನ್ಯಳಾದೆ, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಹೌದು ಪ್ರಿಯರೇ, ಯೇಸುವಿನ ತಾಯಿ ಯೇಸುವನ್ನು ಹುಟ್ಟಿಸಿದ್ದಕ್ಕೆ ಧನ್ಯಳೆಂದು ಹೇಳುತ್ತಿಲ್ಲ. ಯಾರು? ನೀತಿವಂತಳಾದ ಎಲಿಜಬೆತಳು. ನೀನು ನಂಬಿ ಧನ್ಯಳಾದೆ. ಯಾವುದರನ್ನು ನಂಬಿ? ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು ನಂಬಿದ್ದಕ್ಕೆ ಧನ್ಯಳಾದೆ. ಹೌದು ಪ್ರಿಯರೇ, ಹೀಗೆ ನಾವು ನೋಡುತ್ತೇವೆ. ಅಲ್ಲಿ ಅರಿಮಥ ಯೋಸೇಫನು ತನಗಾಗಿ ಕೊರೆದಿದ್ದ ಸಮಾಧಿಯಲ್ಲಿ ಯೇಸುವನ್ನು ಇಡುತ್ತಾರೆ ಪ್ರಿಯರೇ. ಒಂದು ಹೊಸ ಸಮಾಧಿ ಇತ್ತು, ಅದುವರೆಗೆ ಯಾರನ್ನು ಇಟ್ಟಿರಲಿಲ್ಲ. ಹೌದು, ಅದರಲ್ಲಿ ಯಾರನ್ನೂ ಮಲಗಿಸಿರಲಿಲ್ಲ. ಬಂಡೆಯಲ್ಲಿ ತೋಡಿದ್ದ ಸಮಾಧಿ ಪ್ರಿಯರೇ. ಮಗ್ದಲ ಮರಿಯಳು, ಯೇಸುವಿನ ತಾಯಿ ಮರಿಯಳು ಆತನನ್ನು ಇಡುವ ಸ್ಥಳ ನೋಡಿದರು. ಆ ದಿನ ಯೆಹೂದ್ಯರ ಸೌರಣೆಯ ದಿನವಾದ್ದರಿಂದ, ಸಬ್ಬತ್ ದಿನವಾದ್ದರಿಂದ ಶುಕ್ರವಾರ ಸಾಯಂಕಾಲದಿಂದ ಶನಿವಾರ ಸಾಯಂಕಾಲದವರೆಗೆ ಆ ಸಮಾಧಿ ಹತ್ತಿರ ಇರುತ್ತದೆಂದು ಯೇಸುವನ್ನು ಅಲ್ಲೇ ಇಟ್ಟರು. ಹೌದು ಪ್ರಿಯರೇ, ಹೀಗೆ ನಾವು ಸುವಾರ್ತೆಯಲ್ಲಿ ನೋಡುತ್ತೇವೆ. ಮತ್ತು ಯೇಸು ದೇಹದಲ್ಲಿ ಕೊಲ್ಲಲ್ಪಟ್ಟನು, ಆದರೆ ಆತ್ಮದಲ್ಲಿ ಜೀವಂತವಾಗಿದ್ದ ಪ್ರಿಯರೇ. ನೋವನ ಕಾಲದಲ್ಲಿ ಅವಿಧೇಯರಾಗಿದ್ದ ಜನರನ್ನು ಬಳಿಗೆ ಹೋದ, ಆ ಆತ್ಮಗಳ ಬಳಿಗೆ. ನೋವನು 630 ವರ್ಷಗಳು ಜೀವಿಸಿದ. ಸುಮಾರು 100 ವರ್ಷ ಮಳೆ ಬರುತ್ತದೆ, 40 ದಿನ ಹಗಲು ರಾತ್ರಿ ಮಳೆ ಬರುತ್ತದೆ, ಎಲ್ಲರೂ ನಾಶವಾಗುತ್ತಾರೆ. ಈ ಹಡಗಿನೊಳಗೆ ಪ್ರವೇಶ ಆಗುವಂತ ಹೇಳಿದ್ದಾನೆ ದೇವರೆಂದರೆ ಅವರೆಲ್ಲ ನಂಬಲಿಲ್ಲ. 100 ವರ್ಷ ಸುವಾರ್ತೆ ಹೇಳಿದ, ಹಡಗಿನಲ್ಲಿ ಸೇರಿರಿ, ರಕ್ಷಣೆಯಾಗಿರಿ. ಹಗಲು ರಾತ್ರಿ ಬರುವ ವಿಪರೀತ ಭಯಂಕರವಾದ ಮಳೆಯಿಂದ, ಮಾರಣಾಂತಿಕ ಮಳೆಯಿಂದ. ಅದೇ ರೀತಿ ಪ್ರೇರೆ ಈಗಲೂ ಕೂಡ ಅಲ್ಲಿ ಅವರು ನಂಬಲಿಲ್ಲ. ಈ ನೋವನ ಹೆಂಡತಿ, ನೋವನ 3 ಜನ ಮಕ್ಕಳು, ಸೊಸೆಯರು, 8 ಜನ ನೀರಿನಿಂದ ರಕ್ಷಣೆ ಆದರು ಪ್ರೇರೆ. ಅದೇ ಇವತ್ತಿಗೂ ಕೂಡ ಯೇಸು ಕ್ರಿಸ್ತನ ಆಗಮನ ಕಾಲದಲ್ಲಿ ನೋವನ ಕಾಲದಲ್ಲಿ ಇದ್ದಂತೆ ಇರುತ್ತದೆ ಎಂದು ಹೇಳಿದ್ದಾನೆ ಪ್ರೇರೆ. ಅಂದು ನೋವನ ಕಾಲದಲ್ಲಿ 40 ದಿನ ಹಗಲು ರಾತ್ರಿ ಮಳೆ ಬಂದ ಕಾಲದಲ್ಲಿ ಎಲ್ಲರೂ ನಾಶವಾದರು, ಲೋಕದ ಪ್ರಾಣಿ ಪಶುಗಳು ಮನುಷ್ಯರೊಂದಿಗೆ. ಹೌದು ಪ್ರೇರೆ, ಮನುಷ್ಯರು ಪಾಪ ಮಾಡಿದರೆ ಪ್ರಾಣಿ ಪಕ್ಷಿಗಳಿಗೂ ಸೃಷ್ಟಿಗೂ ಆ ಕೇಡು ಉಂಟಾಗುತ್ತದೆ. ಹೌದು ಪ್ರೇರೆ, ಮನುಷ್ಯಕುಮಾರನ ಯೇಸು ಕ್ರಿಸ್ತ 2 ಸಾರಿ ಬರುವಾಗ ಪಾಪ ಸಂಬಂಧ ಇಲ್ಲದ ಆತನಾಗಿ ಕಾಣಿಸಿಕೊಳ್ಳುವಾಗ ನೋವನ ಕಾಲದಲ್ಲಿ ಇದ್ದಂತೆ ಇರುತ್ತದೆ ಎಂದು ಹೇಳಿದಂತೆ. ಜನರು ತಿನ್ನುತ್ತಾ ಇದ್ದರು, ಕುಡಿಯುತ್ತಾ ಇದ್ದರು, ಮನೆ ಕಟ್ಟಿಕೊಳ್ತಾ ಇದ್ದರು, ಬಿತ್ತುತ್ತಾ ಇದ್ದರು, ಕೊಯ್ಯುತ್ತಾ ಇದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮಾಡಿಕೊಡುತ್ತಾ ಇದ್ದರು. ಹೌದು ಪ್ರೇರೆ, ಇದೆಲ್ಲ ಲೌಕಿಕತೆ. ಹೌದು ಪ್ರೇರೆ, ನಾವು ವಿಶ್ವಾಸದವರು ಕೂಡ ಇದೇ ರೀತಿಯಲ್ಲಿದ್ದೇವೆ. ತಿನ್ನುತ್ತಿದ್ದೇವೆ, ಕುಡಿಯುತ್ತಿದ್ದೇವೆ, ಉಪವಾಸ ಅಂದರೆ ಗೊತ್ತಿಲ್ಲ. ಪ್ರಭುವನ್ನು ದಾಹದಿಂದ ಪವಿತ್ರಾತ್ಮಗೋಸ್ಕರ ಕಾಯಬೇಕೆಂದು ಗೊತ್ತಿಲ್ಲ. ಆಲ್ರೆಡಿ ಪವಿತ್ರಾತ್ಮ ಪಡೆದಿದ್ದೇವೆ ಎಂದು ನಂಬುತ್ತೇವೆ. ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ ಅನ್ನುವ ವಾಕ್ಯಕ್ಕೆ ಅರ್ಥವಿಲ್ಲದಂತೆ ಜೀವಿಸ್ತಿದ್ದಾರೆ. ಹೀಗೆ ತಿನ್ನುವುದು, ಕುಡಿಯುವುದು, ಕೊಯ್ಯುವುದು, ಮಾರುವುದು ವ್ಯಾಪಾರ ಜೀವನವಾಗಿದೆ ಪ್ರೇರೆ. ಯೇಸು ಪ್ರಾರ್ಥನಾಲಯದಲ್ಲಿ ಎಲ್ಲರನ್ನು ಓಡಿಸ್ತಾನೆ, ಬಾರ್ಕೋಲ್ ಮಾಡಿ, ಚಡಿ ಏಟು ಒಡೆದು. ನನ್ನ ತಂದೆಯ ಆಲಯ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು, ನೀವು ಅದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂದು ಓಡಿಸುತ್ತಾನೆ ಪ್ರೇರೆ. ಹೌದು ಪ್ರೇರೆ, ಹೀಗೆ ಪ್ರಭು ದೇಹದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮದಲ್ಲಿ ಆದನ ಪ್ರೇರೆ. ಹೀಗೆ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಸದಾ ಜೀವಿಸುವ ಆತನೇ, ತಂದೆ ಯೇಸು ಶರೀರದಲ್ಲಿ ಕೊಲ್ಲಲ್ಪಟ್ಟನು ಶುಕ್ರವಾರದಂದು ಶಿಲುಬೆ ಮೇಲೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ನಮಗೋಸ್ಕರ ತಂದೆ ವಿಜ್ಞಾಪಿಸಿದನು. ತಂದೆ, ಇವರು ಏನು ಮಾಡುತ್ತಾ, ಇವರು ಅರಿಯರು, ಇವರನ್ನು ಕ್ಷಮಿಸೆಂದು. ಕಳ್ಳನನ್ನು ಕೂಡ ಹಿಂದೆ ನನ್ನೊಂದಿಗೆ ಪರದೇಶದಲ್ಲಿರುವೆ ಎಂದನು. ತಾಯಿಗೂ ಕೂಡ ಮಗನನ್ನು
ತನ್ನ ಪ್ರೀತಿಯ ಶಿಷ್ಯನನ್ನು ಒಪ್ಪಿಸಿದನು. ಪ್ರೀತಿಯ ಶಿಷ್ಯನಿಗೆ ತನ್ನ ತಾಯಿಯನ್ನೇ ಉಡುಗೊರೆಯಾಗಿ ಕೊಟ್ಟನು. ಪ್ರಭುವೆ, ಮತ್ತು ನನಗೆ ದಾಹವಾಗಿದೆ ಎಂದಾಗಲೂ ನೀವು ನಿಮಗೆ ಹುಳಿರಸ ಕೊಟ್ಟರು. ಅದು ನಮ್ಮ ಪಾಪದ ಕಹಿ ಜೀವಿತ ಪ್ರಭುವೆ, ದ್ರೋಹದ ಜೀವಿತ. ಹಾಗೂ ನನಗೆ ದಾಹಗೊಂಡಿದೆ ಎಂದಿರಿ ಪ್ರಭುವೆ. ನಿಮಗೆ ಒಂದು ಹನಿ ನೀರು ಕೊಡಲು ಅವರು ವಿರೋಧಿಗಳು ಸಹಾಯ ಮಾಡಲಿಲ್ಲ. ಕಾರಣ ಪ್ರವಚನದಲ್ಲಿ ಬರೆದಿರುವಂತೆ ನೆರವೇರಲೇ ಹೀಗಾಯಿತು ಮತ್ತು ಸಮಾಪ್ತಿಯಾಯಿತು ಎಂದು ಬರಹಗಳ ನೆರವೇರುವಿಕೆಯನ್ನು ನೀವು ನುಡಿದಿರಿ ಪ್ರಭುವೆ. ಹಾಗೂ ತಂದೆ, ನನ್ನ ಆತ್ಮನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇನೆ ಎನ್ನುವ ಮುಖಾಂತರ ನಮ್ಮನ್ನು ಕೂಡ ನಿಮ್ಮ ಆತ್ಮದೊಂದಿಗೆ ಒಪ್ಪಿಸಿಕೊಟ್ಟಿರಿ ಪ್ರಭುವೆ. ಸ್ವಾಮಿ, ನಾವು ಕೂಡ ನಮ್ಮ ಆತ್ಮವನ್ನು ನಿಮ್ಮ ಕೈಗೆ ತಂದೆಗೆ ಒಪ್ಪಿಸಿದಂತೆ ನೀವು ನಿಮ್ಮ ಕೈಗೆ ನಮ್ಮ ಆತ್ಮ ಒಪ್ಪಿಸಿಕೊಡಲು ನಮಗೆ ಅನುಗ್ರಹಿಸಿರಿ ಪ್ರಭು. ನೀವು ದೇಹದಲ್ಲಿ ಕೊಲ್ಲಲ್ಪಟ್ಟರು, ಆತ್ಮದಲ್ಲಿ ಜೀವಂತವಾಗಿ ನೋಹನ ಕಾಲದಲ್ಲಿ ಜಲಪ್ರಳಯದಲ್ಲಿ ಅವಿಧೇಯರಾಗಿದ್ದ ಮರಣಿಸಿದ ಆ ಜನರ ಬಳಿಗೆ ಹೋಗಿ ಸುವಾರ್ತೆ ಸಾರಿದಿರಿ. ಶುಕ್ರವಾರ ಸಾಯಂಕಾಲದಿಂದ ಸಂಡೇ ಭಾನುವಾರ ಬೆಳಗ್ಗೆವರೆಗೆ ಆ ಅವಿಧೇಯ ಆತ್ಮಗಳಿಗೆ ಬಳಿಗೆ ಹೋಗಿ ಸ್ವರ್ಗದ ವಾರ್ತೆ, ರಕ್ಷಣೆ ವಾರ್ತೆ, ದೇವರ ಜೀವದ ವಾರ್ತೆ, ಬಲ ಸ್ವರೂಪವಾದ ಸುವಾರ್ತೆ, ಯೇಸುವೆ ನೀವೇ ನಿಮ್ಮ ವಾರ್ತೆ ಸಾರಿದಿರಿ ಪ್ರಭುವೆ. ಹೌದು, ಕಳ್ಳನನ್ನು ಹಿಂದೆ ನನ್ನೊಂದಿಗೆ ಪರದೇಶದಲ್ಲಿ ಇರುವೆ ಎನ್ನುವಂತೆ ಆ ವಿಶ್ವಾಸದ ಆತ್ಮಗಳನ್ನು ಕೂಡ ನೀನು ತೆಗೆದುಕೊಂಡು ಹೋಗಿರುವೆ ತಂದೆ. ಅದಕ್ಕಾಗಿ ಸ್ತೋತ್ರ ಪ್ರಭುವೆ. ಸ್ವಾಮಿ, ಕೇಳಿದ ವಾಕ್ಯ ಭಾಗಗಳನ್ನು ನಮ್ಮ ಆತ್ಮಗಳ ಲಾಭಕ್ಕಾಗಿ ಮತ್ತು ದೇಹದ ಪರಿಶುದ್ಧತೆಗಾಗಿ, ಮನಸ್ಸಿನ ಉಲ್ಲಾಸಕ್ಕಾಗಿ, ಹೌದು ಪ್ರಭುವೆ, ಆತ್ಮದ ಚೈತನ್ಯಕ್ಕಾಗಿ, ಅಭಿಷೇಕಕ್ಕಾಗಿ, ದುಷ್ಟನೋಗ ಮುರಿಯುವಂತೆ ಕೃಪೆಯಿಂದ ಕೃಪೆಗೆ, ಸಂಪೂರ್ಣತೆಗೆ, ನಿಮ್ಮ ಪವಿತ್ರ ಮಾರ್ಗ ಸತ್ಯ ಜೀವದಲ್ಲಿ ಪರಿಪೂರ್ಣರಾಗಿ ನಡೆಯುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗ ಮಗಳನ್ನು ಮುಟ್ಟಿ ಸ್ವಸ್ಥ ಮಾಡಬೇಕೆಂದು, ಬಿಡುಗಡೆ ಮಾಡಬೇಕೆಂದು, ಅಭಿಷೇಕ ಮಾಡಬೇಕೆಂದು, ದುಷ್ಟ ನೋಗ ಮಕ್ಕಳ ಜೀವಿತದಲ್ಲಿ ಮುರಿಯಬೇಕೆಂದು, ನಿಮ್ಮ ಬಲವಾದ ಕೈಗಳಲ್ಲಿ ನಿಮ್ಮ ರಾಜ್ಯಕ್ಕಾಗಿ ನೀತಿಯಾಗಿ ಉಪಯೋಗಿಸಬೇಕೆಂದು, ನಿಮ್ಮ ಪರಲೋಕದ ದಹಿಸುವ ಅಗ್ನಿಯನ್ನು, ಪರಿಶುದ್ಧಾತ್ಮ ಅಗ್ನಿಯನ್ನು ಕಳುಹಿಸಿ ನಿಮ್ಮ ಮಕ್ಕಳ ಜೀವಿತ, ಹೃದಯ, ದೇಹ, ಪ್ರಾಣಗಳಲ್ಲಿವೆಲ್ಲ ಅಂಧಕಾರ ಶಕ್ತಿಯನ್ನು ಒಡೆದೋಡಿಸಬೇಕೆಂದು, ಪಾಪದ ದಾಹ ತೊಲಗಿಸಿ ಪರಿಶುದ್ಧತೆಯ ಬೆಳಕಿನ ಜೀವಿತದ ದಾಹ ಉಂಟಾಗುವಂತೆ ಜೀವಜಲವನ್ನು ಸಿಂಹಾಸನರೂಢನಾದ ಪ್ರಭುವೆ ನಿಮ್ಮ ಮಕ್ಕಳ ಮೇಲೆ ನದಿಯಂತೆ ಹರಿಸಬೇಕೆಂದು, ಹೀಗೆ ನಿಮ್ಮ ವಿಶ್ವಾಸ ಎಲ್ಲ ಕುಟುಂಬಗಳಲ್ಲಿ ಆನಂದ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ, ಮುಂದೆ ಏನು ಮಾಡಬೇಕೆಂದು ಮಾರ್ಗದರ್ಶನ ಮಾಡಬೇಕೆಂದು ಹೀಗೆ ಅನುಗ್ರಹಿಸುತ್ತಾ ಬರಬೇಕೆಂದು ತಂದೆ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ. ಯೇಸು ಆತ್ಮದಲ್ಲಿ ದೇಹದಲ್ಲಿ ಕೊಲ್ಲಲ್ಪಟ್ಟರು, ಆತ್ಮದಲ್ಲಿ ಜೀವಿಸುವ ಆತನಾದನು ಪ್ರೇರೆ. ಹೌದು ಪ್ರಭು ಪುನರುತ್ಥಾನ ಆಗಿದ್ದಾನೆ. ಹೌದು ಪ್ರೇರೆ. ಶುಕ್ರವಾರ ಮಧ್ಯಾಹ್ನದಿಂದ ಶನಿವಾರ ಪೂರ್ತಿ ಸಮಾಧಿಯಲ್ಲಿ ಆತನ ದೇಹದ ಪ್ರೇರೆ. ಶುಕ್ರವಾರಕ್ಕೆ ಸ್ವಲ್ಪ 70% ಮಾತ್ರ ಸಂಬಂಧ ಏನು ಮರಣಿಸಿದ್ದು. ಕಾರಣ 3 ಗಂಟೆವರೆಗೆ ಇನ್ನೂ ಜೀವಂತವಾಗಿದ್ದ ಪ್ರಭು 3 ಗಂಟೆಯಿಂದ ತಿರುಗಿ 3 ಗಂಟೆವರೆಗೆ, ಶುಕ್ರವಾರ 3 ಗಂಟೆ, ಮಧ್ಯಾಹ್ನ 3 ಗಂಟೆಯಿಂದ ಶನಿವಾರ 3 ಗಂಟೆವರೆಗೆ ಒಂದು ದಿನ ಪ್ರೇರೆ. ಆದರೆ ಯೆಹೂದ್ಯರ ದೃಷ್ಟಿಯಲ್ಲಿ ಸಾಯಂಕಾಲದಿಂದ ಸಾಯಂಕಾಲವರೆಗೆ ದಿನದ ಪ್ರಾರಂಭ ಪ್ರೇರೆ. ಹೌದು, ಅವತ್ತು ಯೇಸು ಪ್ರಾಣ ಬಿಟ್ಟ ಶುಕ್ರವಾರದಿಂದ ಶನಿವಾರ ಸಾಯಂಕಾಲವರೆಗೆ ಒಂದು ದಿನ, ಶನಿವಾರದಿಂದ ಸಂಡೇವರೆಗೆ ಒಂದು ದಿನ. ಆದರೆ 3 ದಿನಗಳ ಸ್ಪರ್ಶ ಇದೆ. ಆದರೆ ಸಮಾಧಿಯಲ್ಲಿದ್ದಿದ್ದು ಶನಿವಾರ ಪೂರ್ತಿ ಮಾತ್ರ ಪ್ರೇರೆ. ಆದರೆ ಟಚ್ ಮಾತ್ರ ಆ ಕಡೆ ಈ ಕಡೆ, ಶನಿವಾರ ಸಂಡೇ ಟಚ್ ಆಗ್ತಿದ್ದ ಅಷ್ಟೇ. ಹೀಗೆ ಆ ತ್ರಿಯೇಕ ದೇವರಾದ ಪ್ರಭು ತನ್ನ ಮರಣದ ಮುಖಾಂತರ ನಮ್ಮನ್ನು ತಂದೆಯಾದ ದೇವರಿಗೆ ಸಮಾಧಾನಪಡಿಸಿದ್ದಾನೆ ಪ್ರೇರೆ. ಹೌದು, ಯೇಸು ನನ್ನ ಇಷ್ಟದ ಪ್ರಕಾರ ನಾನು ಪ್ರಾಣ ಕೊಡುತ್ತೇನೆ, ಯಾರು ಕಸಿದುಕೊಳ್ಳುವುದಿಲ್ಲ, ನಾನೇ ಕೊಡುತ್ತೇನೆ, ನಾನು ಪುನಃ ಪಡೆದುಕೊಳ್ಳುತ್ತೇನೆ ಎಂದು ಕೊಟ್ಟಿದ್ದಾನೆ ಪ್ರೇರೆ. ಪಡೆದುಕೊಂಡಿದ್ದಾನೆ. ನಾಳೆ ಆ ಅದ್ಭುತ ಪುನರುತ್ಥಾನವನ್ನು ಪ್ರಭು ವಿಶೇಷವಾಗಿ ಈ ವರ್ಷ ನಮಗೆ ಪುನರುತ್ಥಾನ ಶಕ್ತಿಯನ್ನು ಅನುಗ್ರಹಿಸುವಂತೆ ಆಗಲಿ. ಕ್ರಿಸ್ತ ಯೇಸುವಿನ ಆತ್ಮ ಯಾರೊಳಗಿದೆಯೋ, ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದ ದೇವರ ಆತ್ಮ ಯಾರೊಳಗಿದೆಯೋ ಅವರನ್ನು ಕೂಡ ತಂದೆ ಯೇಸುವಿನಂತೆ ತಿರುಗಿ ಎಬ್ಬಿಸುತ್ತಾನೆ ಮಹಿಮೆ ಶರೀರಕ್ಕೆ ಅಂತ ಕೃಪೆ ನಮ್ಮೆಲ್ಲರಿಗೆ
ಪ್ರಭು ತಂದೆ ಯೇಸು ಕ್ರಿಸ್ತ ಪರಿಶುದ್ಧಾತ್ಮ ಪ್ರಭು ನೀಡಲಿ. ಆಮೇನ್ ಆಮೇನ್. ಪ್ರೇಯರ್ ಮತ್ತೊಂದು ವಾಕ್ಯ ಭಾಗದ ದೇವಚಿತ್ತವರು ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ಪರಿಶುದ್ಧಾತ್ಮನ ನಿತ್ಯ ಸನ್ನಿಧಿ, ಸಂತೋಷ, ಬಿಡುಗಡೆ, ಆಶೀರ್ವಾದ, ಜಯ, ನಿತ್ಯ ಜೀವ, ನೂತನ ಜೀವ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ ಪ್ರಿಯರೊಂದಿಗೂ, ಸಭೆಯೊಂದಿಗೂ, ಸಹವಾಸದೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ಪ್ರಯಾಣದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧ ಸಾಕ್ಷಿ ಜೀವಿತದಲ್ಲಿ, ನಿಮ್ಮೆಲ್ಲ ಯೋಚನೆಯಲ್ಲಿ ನೆಲೆಗೊಂಡಿರಲಿ. ದೇವಚಿತ್ತಂತೆ ಬಲವಾಗಿ ಪರಿಶುದ್ಧಾತ್ಮನೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್. ಹೌದ್ರಿ, ಮತ್ತೊಂದು ವಾಕ್ಯ ಭಾಗ ಭೇಟಿಯಾಗೋಣ. ಯಜ್ಞದ ಕುರಿಮಾರಿಯೇ ನನ್ನೇಸುರಾಜನೇ, ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆ. ಆರಾಧನೆ